ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಮುಂದುವರಿದಂತ ಯುದ್ಧ, ಹಾರ್ಮುಜ್ ನಿರ್ಬಂಧದಿಂದಾಗಿ ಜಗತ್ತಿಗೆ ಹಾಗಾದ್ರೆ ದೊಡ್ಡ ಸಂಕಷ್ಟವೇ ಕಾದಿದ್ಯಾ ಅಂತ ಪ್ರಧಾನಿ ಮೋದಿ ಬೇರೆ ಇಷ್ಟೆಲ್ಲ ಸಂದೇಶ ಕೊಟ್ಟಿದ್ದಾರೆ. ಅದರ ಮಧ್ಯದಲ್ಲಿ ಈ ಹಾರ್ಮುಜ್ ನಿರ್ಬಂಧ ಏನಿದೆ ಅದು ಸಡಿಲಿಕ್ಕೆ ಆಗ್ತಾ ಇಲ್ಲ. ಒಂದೊಮ್ಮೆ ಸಡಿಲಿಕ್ಕೆ ಆದ್ರೂ ಕೂಡ ಒಂದೋ ಎರಡೋ ಹಡಗುಗಳ ಸಾಗಾಟ ಅಷ್ಟೇ ಆಗ್ತಿರೋದು. ಹಾಗಾಗಿ ತೈಲ ಸಾಗಾಟಕ್ಕೆ ಪರದಾಡ್ತಾ ಇರುವಂತಹ ಭಾರತ ಇನ್ನು ಇರಾನ್ನಿಂದ ದೊಡ್ಡ ಷಡ್ಯಂತ್ರ ರೂಪಿಸಲಾಗಿದೆ ಅನ್ನುವಂತ ಸಂಶಯ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಇರಾನ್ ಸಮುದ್ರಕ್ಕೆ ಕಚ್ಚಾ ತೈಲ ಚಲ್ತಾ ಇದೆಯಾ ಅನ್ನುವಂತ ಸಂಶಯ ಇದೆ. ಯಾಕೆಂದ್ರೆ ಅಲ್ಲಿಂದ ಈಗ ಯಾರು ಆಮದು ಮಾಡ್ಕೊಳ್ತಾ ಇಲ್ವಲ್ಲ, ಹಾಗಾಗಿ ಇನ್ನು ಕಾರ್ಗ್ ದ್ವೀಪದ ಸುತ್ತಮುತ್ತ ಸಮುದ್ರದಲ್ಲಿ ದೊಡ್ಡ ತೈಲದ ಕಲೆಗಳು ಪತ್ತೆಯಾಗಿವೆ. ಪ್ರತಿದಿನ 30 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಉತ್ಪಾದನೆ ಮಾಡ್ತಾ ಇದ್ದಂತ ಇರಾನ್ ಉತ್ಪಾದನೆ ಮಾಡ್ತಾ ಇದೆ ನಿಜ, ಯಾವ ದೇಶಕ್ಕೂ ಅಲ್ಲಿಂದ ರಫ್ತಾಗ್ತಾ ಇಲ್ವಲ್ಲ. ಹಾಗಾಗಿ ಏನ್ ಮಾಡ್ತಿದೆ ಹಾಗಾದ್ರೆ ಇರಾನ್? ಆ ಒಂದು ತೈಲವನ್ನ ಸಮುದ್ರದ ಪಾಲು ಮಾಡ್ತಿದ್ಯಾ? ಅಮೆರಿಕ ನಿರ್ಬಂಧದಿಂದ ತೈಲ ಟ್ಯಾಂಕರ್ ಚಲಿಸಲಾಗದೆ ಪರದಾಡ್ತಿದ್ದಾರೆ. ಇನ್ನು ಸಮುದ್ರದಲ್ಲಿ ತುಂಬಿ ಹೋಗಿರುವಂತ ತೈಲ, ಅದನ್ನ ನೀವು ಗಮನಿಸ್ತಾ ಇದ್ದೀರಿ ದೃಶ್ಯಗಳನ್ನ, ತೈಲದ ಕಲೆಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಇರಾನ್ ಈ ರೀತಿಯಾಗಿ ತೈಲವನ್ನ ಸಮುದ್ರಕ್ಕೆ ಚಲ್ತಾ ಇದೆಯಾ ಅಂತ ನೋಡಿ. ಇರಾನ್ ತೈಲವನ್ನ ಸಮುದ್ರಕ್ಕೆ ಎಸೆತಾ ಇರುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಕೊಂಡಿವೆ. ಕಾರ್ಗ್ ಬಳಿ 120 ಚದರ ಕಿಲೋಮೀಟರ್ಗಿಂತ ವಿಸ್ತಾರವಾದಂತ ತೈಲದ ಕಲೆಯಲ್ಲಿ ಕಂಡು ಬಂದಿದೆ. ಈ 120 ಚದರ ಕಿಲೋಮೀಟರ್ನಲ್ಲಿ ಕಾಣ್ತಾ ಇರುವಂತ ಆ ಒಂದು ತೈಲದ ಕಲೆ ಏನಿದೆ, ಇರಾನ್ ಹಾಗಾದ್ರೆ ಇಂಧನವನ್ನ ಅಥವಾ ತೈಲವನ್ನ ಉತ್ಪಾದಿಸಿ ಸಮುದ್ರಕ್ಕೆ ಚಲ್ತಾ ಇದೆಯಾ? ಆ ಅನುಮಾನ ದಟ್ಟವಾಗ್ತಾ ಇದೆ.